ಹಾಯ್ ಎವ್ರಿವನ್. ಹಿಂದಿನ ವಿಡಿಯೋದಾಗ ನಾವು ಯೂನಿವರ್ಸ್ದು ಯಾವ ಥರ ಎಕ್ಸ್ಪ್ಯಾನ್ಷನ್ ಆಯಿತು, ಅದರ ಜರ್ನಿ ಯಾವ ಥರ ಇತ್ತು ಅನ್ನೋದನ್ನ ನಾವೆಲ್ಲ ನೋಡ್ತೀವಿ. ಯಾವ ಥರ ಅದು ಸಿಂಗ್ಯುಲಾರಿಟಿಯಿಂದ ಇವಾಗಿನ ಯೂನಿವರ್ಸ್ ಆಗಿರುವಂಥದ್ದು, ಸ್ಟಿಲ್ ಯೂನಿವರ್ಸ್ ಯಾವ ಥರ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಏನಂದ್ರೆ, ನಾನು ನಿನ್ನೆ ವಿಡಿಯೋದು ಹೇಳಿದ್ದೆ, ಏನು ಭಾಳಷ್ಟು ಥಿಯರಿಗಳಿದಾವೆ ಯೂನಿವರ್ಸನ್ ಒರಿಜಿನ್ ಬಗ್ಗೆ ಆಗಿರ್ಬೋದು, ಹೌದಲ್ವಾ? ಆದ್ರೆ ಏನಂದ್ರೆ ಬಿಗ್ ಬ್ಯಾಂಗ್ ಥಿಯರಿನ ಮಾತ್ರ ಏನಂದ್ರೆ ಮೋಸ್ಟ್ ಆಫ್ ದಿ ಸೈಂಟಿಸ್ಟ್ ಕಮ್ಯುನಿಟಿಗಳು ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅದರಿಂದ ಇರೋ ರೀಸನ್ಸ್ ಏನು? ಸೊ ಏನಾದರೂ ಬೇರೆ ಥಿಯರಿಗಳಿಗೆ ಎವಿಡೆನ್ಸ್ಗಳು ಇಲ್ಲದೆ ಇರೋದ್ರಿಂದ ಅವು ಇಂಪಾರ್ಟೆಂಟ್ ಆಗಲ್ಲ, ಮತ್ತು ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ಬಟ್ ಬಿಗ್ ಬ್ಯಾಂಗ್ ಥಿಯರಿನ ಅಕ್ಸೆಪ್ಟ್ ಮಾಡಿರೋದು ಯಾವ ಬೇಸಿಸ್ ಮೇಲೆ ಅಂದ್ರೆ, ಅದಕ್ಕಿರುವಂಥ 3 ಇಂಪಾರ್ಟೆಂಟ್ ಎವಿಡೆನ್ಸಸ್ ಇದಾವೆ. ಆ 3 ಇಂಪಾರ್ಟೆಂಟ್ ಎವಿಡೆನ್ಸ್ಗಳು ಯಾವ್ದಂತೇಳಿ ನಾವು ನೋಡ್ಬೇಕು. ಎಕ್ಸಾಮ್ಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ ನಿನ್ನೆ ವಿಡಿಯೋದಾಗೆ ನಾನು ಹೇಳ್ಬೇಕಂದಿದ್ದೆ, ಬಟ್ ಒಂದೇ ಟೈಮ್ ಹೇಳಿದ್ರೆ ಎಲ್ಲಿ ಕನ್ಫ್ಯೂಷನ್ ಆಗುತ್ತೋ, ರಿಟೆನ್ಷನ್ ಇರಲ್ಲೋ ಅನ್ನೋ ಸಲುವಾಗಿ ನಾನು ಹಿಂದಿನ ವಿಡಿಯೋದಾಗ ಹೇಳಿಲ್ಲ. ಸೊ ಈ ವಿಡಿಯೋದಾಗ ಜಸ್ಟ್ ಒಂದು 10ರಿಂದ 15 ನಿಮಿಷ ವಿಡಿಯೋ ಆಗ್ಬೋದು ಅಷ್ಟೇ, ಅದಕ್ಕಿಂತ ಕಡಿಮೆ ಆಗ್ಬೋದು. ಬಟ್ ನಾನು ನೋಡೋಣ ಅಂತ ಎವಿಡೆನ್ಸ್ ಫಾರ್ ಏನು ಬಿಗ್ ಬ್ಯಾಂಗ್ ಥಿಯರಿ. ಸೊ ಫಸ್ಟ್ ಮೇನ್ ಎವಿಡೆನ್ಸ್ ಬಂದ್ಬಿಟ್ಟು ಏನಂದ್ರೆ ಅಬಂಡೆನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ನಿನ್ನೆ ನಾವು ನೋಡಿದ್ದೀವಿ ಏನಂದ್ಬಿಟ್ಟು, ಇಲ್ಲಿ ನೋಡಿದ್ದೇವೆ, ಇಲ್ಲಿ ಯೂನಿವರ್ಸ್ ಸಿಂಗ್ಯುಲಾರಿಟಿಯಿಂದ ಎಕ್ಸ್ಪಾನ್ಷನ್ ಆಗ್ತಾ ವೇಟ್ ಸ್ವಲ್ಪ ಇಲ್ಲಿ ನಾ ಹೇಳಿದ್ದೇನೆ ಏನಂತ, ಯೂನಿವರ್ಸ್ ಎಕ್ಸ್ಪೆನ್ಷನ್ ಆದ್ಮೇಲೆ ಫಸ್ಟಿಗೆಲ್ಲ ಹೇಳ್ತಾನೆ ಪ್ರೋಟಾನ್ ಯಾವ ತರ ಎಕ್ಸ್ಪೆನ್ಷನ್ ಆಗ್ತದೆ, ಇನ್ನೊಂದ್ಸಲ ರಿವೈಸ್ ಮಾಡ್ಕೋಬೇಕಂದ್ರೆ. ಸೊ 3 ಮಿನಿಟ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಹೈಡ್ರೋಜನ್ ಐಟಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಫಸ್ಟ್ ಹೈಡ್ರೋಜನ್ ಐಟಮ್, ಈ ಹೈಡ್ರೋಜನ್ ಐಟಮ್ ಏನಂದ್ರೆ ಯೂನಿವರ್ಸ್ ಒಳಗಡೆ ಹೇಳಿದೆ ನೀನು ಏನು ಯಾವ ತರ ಇಲ್ಲಿ ಹೇಳಿದೆ ನೀನು ಯಾವ ತರ ಹೈಡ್ರೋಜನ್ ಐಟಮ್ಗಳು ಒಂದಕ್ಕೊಂದು ಕೊಲೈಡ್ ಆಗ್ಬಿಟ್ಟು, ಆಮೇಲೆ ಫ್ಯೂಷನ್ ಎದಕ್ಕೆ ಕೊಲೈಡ್ ಆಗ್ತದೆ ಅಂತ ಹೇಳಿದೆ, ಗ್ರಾವಿಟೇಷನಲ್ ಫೋರ್ಸ್ ಇಂದ ಒಂದಕ್ಕೊಂದು ಕೊಲೈಡ್ ಆಗ್ಬಿಟ್ಟು ಅವು ಕೂಡ್ಕೊಂಡು ಆಮೇಲೆ ಫ್ಯೂಷನ್ ರಿಯಾಕ್ಷನ್ಗೆ ಒಳಗಾಗಿ ಏನಾಗ್ತಂದ್ರೆ ಹೀಲಿಯಂ ಕ್ರಿಯೇಟ್ ಮಾಡ್ತಾವ. ಆಮೇಲೆ ಈ ಹೀಲಿಯಂ ಮತ್ತೆ ಹೈಡ್ರೋಜನ್ ನಿಂದನೇ ಫ್ಯೂಷನ್ ರಿಯಾಕ್ಷನ್ ಇಂದ ಸ್ಟಾರ್ಸ್ ಫಾರ್ಮ್ ಆಗ್ತಾ ಅಂತ ಹೇಳಿದೆ ನಿನ್ನ. ಸೊ ಈ ಸ್ಟಾರ್ಸ್ ಏನ್ ಫಾರ್ಮ್ ಆಗಿದೆಯಲ್ಲ, ಇದರೊಳಗೆ ಮೇಜರ್ ಆಗಿ ಹೈಡ್ರೋಜನ್ ಕಂಟೆಂಟ್ ಇರುತ್ತೆ, ಆಮೇಲೆ ಹೀಲಿಯಂ ಕಂಟೆಂಟ್ ಇರುತ್ತೆ. ಸೊ ಈ ಯೂನಿವರ್ಸ್ ಒಳಗೂ ಏನಂದ್ರೆ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಈಗೂ ಪ್ರೆಸೆಂಟ್ ಅವ್ರ ಯೂನಿವರ್ಸ್ ಒಳಗೆ ಅಬ್ಸರ್ವ್ ಮಾಡಿರೋ ಪ್ರಕಾರ ಏನಂದ್ರೆ ಮೋರ್ ದೆನ್ 75% ಏನಿದೆಲ್ಲ, ಮೋರ್ ದೆನ್ 75% ಹೈಡ್ರೋಜನ್ ಗ್ಯಾಸ್ ಇರೋದು ಅಂತ ಹೇಳ್ತಾರೆ ಅವ್ರು. ಮೋರ್ ದೆನ್ 75% ಹೈಡ್ರೋಜನ್ ಗ್ಯಾಸ್ ಇರೋದು. ಇದು ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಯಾವುದು ಬಿಗ್ ಬ್ಯಾಂಗ್ ಥಿಯರಿಗೆ. ಸೊ ಸೆಕೆಂಡ್ ಮೇನ್ ಇಂಪಾರ್ಟೆಂಟ್ ಏನು ಎವಿಡೆನ್ಸ್ ಬಂದ್ಬಿಟ್ಟು ಯಾವ್ದಪ್ಪ ಅಂತಂದ್ರೆ, ಅದು ಬಂದ್ಬಿಟ್ಟು ರೆಡ್ ಶಿಫ್ಟ್ ಥಿಯರಿ. ರೆಡ್ ಶಿಫ್ಟ್ ಥಿಯರಿ ಅಲ್ಲ, ರೆಡ್ ಶಿಫ್ಟ್ ಅಷ್ಟೇ. ಸೊ ಏನಿದೆ ರೆಡ್ ಶಿಫ್ಟ್? ನೀನು ಹೇಳಿದೆ ನಾನು ಫಸ್ಟಿಗೆ ಏನಂದ್ಬಿಟ್ಟು, ಇದ್ರ ಬಿಗ್ ಬ್ಯಾಂಗ್ ಥಿಯರಿ ಪ್ರಪೋಸ್ ಮಾಡಿದವ್ರು ಯಾರು ಅಂತ ಹೇಳಿದೆ ನಾನು. ಯಾರು? ಜಾರ್ಜ್ ಲೆಮೆಟ್ರೆ. ಆ ಜಾರ್ಜ್ ಲೆಮೆಟ್ರೆ ಫಸ್ಟ್ ಪ್ರಪೋಸ್ ಮಾಡ್ತಾನೆ, ಬಟ್ ಯಾವ್ದೇ ತರ ಎವಿಡೆನ್ಸ್ಗಳು ಹೆಚ್ಚಿಗೆ ಅವನಿಗೆ ಕೊಡಕ್ಕಾಗಲ್ಲ. ಬಟ್ ಏನಾಗ್ತದಂದ್ರೆ ಮುಂದೆ ಎಡ್ವಿನ್ ಹಬಲ್, ನಾನಿನ್ ಹೇಳಿದೆ ಎಡ್ವಿನ್ ಹಬಲ್ ಆತನೊಂದು ರೆಡ್ ಶಿಫ್ಟ್ ಥಿಯರಿ ಕೊಡ್ತಾನೆ ಅಂದ್ಬಿಟ್ಟು ಕಾನ್ಸೆಪ್ಟ್. ಸೊ ಈ ರೆಡ್ ಶಿಫ್ಟ್ ಕಾನ್ಸೆಪ್ಟ್ ಕೊಟ್ಟ ಮೇಲೆನೆ ಬಿಗ್ ಬ್ಯಾಂಗ್ ಥಿಯರಿನ ಮೋಸ್ಟ್ ಆಗಿ ಅಕ್ಸೆಪ್ಟ್ ಮಾಡಿರೋದು. ಸೊ ಏನಿದೆ ರೆಡ್ ಶಿಫ್ಟ್ ಥಿಯರಿನ, ಇದನ್ನ ನಾವು ಸಪ್ರೇಟ್ ಆಗಿ ನೋಡೋಣ ಅಂತ. ಏನ್ ರೆಡ್ ಶಿಫ್ಟ್ ಥಿಯರಿ ಅಂದ್ರೆ, ರೆಡ್ ಶಿಫ್ಟ್ ಥಿಯರಿ ನಿಮ್ಗೆ ಗೊತ್ತಾಗಬೇಕಂದ್ರೆ ಮೊದಲು ನಿಮ್ಗೆ ಏನಂದ್ರೆ, ನೀವು ಹೈಸ್ಕೂಲ್ ಟೈಮ್ದಾಗ ಅದೆಲ್ಲ ನೋಡಿರ್ಬೋದು. ಬಟ್ ಏನಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದ್ಬಿಟ್ಟು ಈ ತರ. ಸೊ ಇಲ್ಲೆಲ್ಲ ಇದು ನೋಡಿರ್ಬೇಕಲ್ಲ, UV ರೇಸ್, ಎಕ್ಸ್ ರೇಸ್, ಇನ್ಫ್ರಾರೆಡ್ ರೇಸ್, ಆಮೇಲೆ ಇದೆಲ್ಲ ವಿಸಿಬಲ್ ಲೈಟ್ ಅಂದ್ಬಿಟ್ಟು. ವಿಸಿಬಲ್ ಲೈಟ್, ಇದು ವಿಸಿಬಲ್ ಲೈಟ್ ಅಂದ್ರೆ ಬೆಳಕಿಗೆ ವಿಸಿಬಲ್ ಲೈಟ್ ಅಂತಾರೆ. ಸೊ ಬೆಳಕಿನ ಒಳಗ 7 ಕಲರ್ ಇರ್ತಾವ ಅಂತ ಹೇಳಿ ಗೊತ್ತಲ್ಲ, 1 2 3 4 5 6 7. ಯಾವುದು? ವಿಬ್ಗ್ಯೂರ್. ಇದೇನಿದು? ವಿಬ್ಗ್ಯೂರ್ ಅಂದ್ರೆ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನು, ಯೆಲ್ಲೋ, ಆರೆಂಜ್, ರೆಡ್, ಈ ತರ. ಮುಂದೆ ಇದೇ ತರ ಬೇರೆ ಬೇರೆ ಬರ್ತಾವ, ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಏನ್ ಜಸ್ಟ್ ಏನಂದ್ರೆ ಲೈಟ್ ಒಳಗಡೆ 7 ಬಣ್ಣ ಇರ್ತಾವ. ಇದು ಏನಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಪ್ರಕಾರ, ಇದನ್ನ ಅಷ್ಟು ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ.
ಜಸ್ಟ್ ನಿಮ್ಗೆ ಈ ರೆಡ್ ಶಿಫ್ಟ್ ಥಿಯರಿನ ಅರ್ಥ ಆಗೋ ಸಲುವಾಗಿ ಇದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡತ್ತೀನಿ. ಏನಂದ್ರೆ ಈ ಕಡೆಯಿಂದ ಈ ಕಡೆ ಏನ್ ಹೋಗ್ತೀವಲ್ಲ ನಾವು, ವೇವ್ ಲೆಂತ್ ಏನಾಗುತ್ತಂದ್ರೆ ಹೆಚ್ಚಿಗಿರುತ್ತೆ. ವೇವ್ ಲೆಂತ್ ಏನಾಗುತ್ತಂದ್ರೆ ಇನ್ಕ್ರೀಸ್ ಆಗ್ತೈತೆ. ಸೊ ಇದು ಏನು ರೆಡ್. ಸೊ ರೆಡ್ ವೇವ್ ಲೆಂತ್ ಏನಂದ್ರೆ ಹೆಚ್ಚಿರೋದು ವೇವ್ ಲೆಂತ್. ವೇವ್ ಲೆಂತ್ ಅಂದ್ರೆ ಏನು? ಡಿಸ್ಟನ್ಸ್. ಡಿಸ್ಟನ್ಸ್ ಒಂಥರ ಹೇಳ್ಬೇಕಂದ್ರೆ ಇಂಡೈರೆಕ್ಟ್ ಹೇಳ್ಬೇಕು ಡಿಸ್ಟನ್ಸ್. ಸೊ ಹಿಂಗಾಗಿನೇ ಟ್ರಾಫಿಕ್ ಸಿಗ್ನಲ್ ಒಳಗಡೆ ಏನ್ ಮಾಡಿರ್ತಾರ ಅಂದ್ರೆ ರೆಡ್ ಸಿಗ್ನಲ್ ನ ಸ್ಟಾಪ್ ಮಾಡಕ್ ಹಾಕಿರ್ತಾರೆ. ಯಾಕಂದ್ರೆ ದೂರದಿಂದ ನೋಡಿದ್ರು ರೆಡ್ ಸಿಗ್ನಲ್ ಕಾಣಬೇಕು ಅಂದ್ಬಿಟ್ಟು. ಉಳಿದಿವ್ ಕಾಣ್ತಾವ ಇಲ್ಲ ನಂಗಿಲ್ಲ. ಬಟ್ ರೆಡ್ ಏನಂದ್ರೆ ಫುಲ್ ಡಾರ್ಕ್ ಆಗಿ ಕಾಣ್ತೈತೆ, ಎದ್ದು ಕಾಣುತ್ತ. ಬಟ್ ಅದಕ್ಕಿಂತ ಇವು ಏನು, ಇವೆಲ್ಲ ಇದಕ್ಕಿಂತ ಕಡಿಮೆ ಇರುವಂತ ವೇಲೆಂತ್ಗಳು. ಅಂದ್ರೇನು, ಕಡಿಮೆ ದೂರದಾಗ ಇದ್ರೆ ಇವು ಕಾಣ್ತಾವ, ಸ್ವಲ್ಪ ಜಾಸ್ತಿ ದೂರ ಹೋದ್ರೆ ಕಾಣಲ್ಲ. ಇದನ್ನ ಯೂನಿವರ್ಸ್ ಒಳಗಡೆ ಯಾರಂದ್ರೆ ಇವನು ಎಡ್ವಿನ್ ಹಬ್ಬಲ್ ಅಬ್ಸರ್ವ್ ಮಾಡ್ತಾನ. ಅವನೇನ್ ಅಬ್ಸರ್ವ್ ಮಾಡ್ತಾನ ಅಂದ್ರೆ, ಇಲ್ಲಿ ಒಬ್ಬ ಮನುಷ್ಯ ಇದಾನ ಅಂತಿಕೋರಿ. ಇಲ್ಲಿ ಒಬ್ಬ ಮನುಷ್ಯ ಇದಾನಂದ್ರೆ ಇವನು ಇದ ಈ ಭೂಮಿ, ಈ ಗ್ಯಾಲಕ್ಸಿನ ಅವನೇನ್ ಮಾಡ್ತಾನ ಅಂದ್ರೆ ಗ್ಯಾಲಕ್ಸಿನ ಅಬ್ಸರ್ವ್ ಮಾಡ್ತಿರ್ತಾನ. ಇಲ್ಲಿದೆ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಏನಂದ್ರ, ಸೊ ಇವನು ಗ್ಯಾಲಕ್ಸಿನ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಸೊ ಅವನ್ ಏನ್ ಮಾಡ್ತಾನಂದ್ರೆ ಈ ಗ್ಯಾಲಕ್ಸಿಗಳು ಮೂವ್ ಆಗ್ತಾ ಇದಾವ ಅಂತ ಹೇಳಿ ಹೇಳ್ತಾನ ಅವನು. ಈ ಮೂವ್ ಆಗ್ತಾ ಇದ್ದಾನು ಯಾವ ಬೇಸಿಸ್ ಮೇಲೆ ಹೇಳ್ತಾನಂದ್ರೆ, ಅವ್ನ್ ಫಸ್ಟಿಗೆ ಅಬ್ಸರ್ವ್ ಮಾಡಿದಾಗ ಇವು ಒಂಥರ ಯೆಲ್ಲೋ ಕಲರ್ ಆಗಿ ಕಾಣ್ತಿರ್ತಾವ ಅವನಿಗೆ, ಯೆಲ್ಲೋ ಕಲರ್ ಆಗಿ. ಬಟ್ ಮುಂದ್ ಬರ್ತಾ ಬರ್ತಾ ಏನಾಗ್ತಾವಂದ್ರೆ ಇವು ಯೆಲ್ಲೋ ಕಲರ್ ಆಗಿ ಈ ವೇವ್ ಲೆಂತ್ ಅವನೇನ್ ಮಾಡ್ತಾನಂದ್ರೆ ಇಲ್ಲಿದಿಂದ ಭೂಮಿದಿಂದ ಆ ಅಲ್ಲಿ ಇದು ಇರುತ್ತಲ್ಲ, ಕೆಲವೊಂದು ಇವು ಕಳಿಸ್ತಾನೆ ಅವನು. ಏನು, ಒಂದ್ ವೇವ್ಸ್ ಕಳಿಸ್ತಾನೆ ಅವನು. ನಿಮ್ಗೆ ಈಸಿಯಾಗಿ ಹೇಳ್ಬೇಕು, ವೇವ್ಸ್ ಕಳಿಸ್ತಾನೆ. ಅವು ರಿಟರ್ನ್ ಆಗ್ಬೇಕಂದ್ರ, ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಈಸಿಯಾಗಿ ತಿಳ್ಬೇಕಂದ್ರ, ಈಗ ಒಂದ್ ಏನೋ ಕಳಿಸ್ತಾ ವೇವ್ಸ್, ಅದು ಏನು ಇವು ವೇವ್ಸ್ ಕಳಿಸಿದ ಮೇಲೆ ಅದು 1 hour ತಗೋತಂತೆ. 1 hour ತಗೊಂಡು ಆಮೇಲೆ ಇದನ್ರಿ ಇಲ್ಲಿಂದ ವೇವ್ಸ್ ನ ಇಲ್ಲಿಂದ ಇಲ್ಲಿ ಕಳಿಸ್ಮೇಲೆ ಅವು ಇಲ್ಲಿಂದ ಮತ್ತೆ ರಿಟರ್ನ್ ಆಗಕ್ಕೆ 1 hour ತಗೋತಂತೆ. ನೆಕ್ಸ್ಟ್ ಟೈಮ್ ಅವನು ಇದು ಫಸ್ಟ್ ಟೈಮ್ ಕಳಿಸ್ತಾನ ಅವನು. ಫಸ್ಟ್ ಟೈಮ್ ಎಕ್ಸಾಂಪಲ್ 1 hour ಬರಲ್ಲ, ನಿಮ್ಗೆ ತಿಳಿಯೋ ಸಲುವಾಗಿ. ಸೆಕೆಂಡ್ ಟೈಮ್ ಅವ್ನು ಕಳಿಸ್ದಾಗ ಏನಾಗುತ್ತಂದ್ರ, ಸೆಕೆಂಡ್ ಟೈಮ್ ಕಳಿಸಿದಾಗ ಈ ವೇವ್ಸ್ ಹೋಗಿ ರಿಟರ್ನ್ ಆಗಿ ಬರಕ್ಕೆ ಅವ್ನಿಗೆ 1.5 hour ಹಿಡಿತಂತೆ. ಅಂದ್ರೆ ಏನು, ಲೇಟ್ ಆಗಿ ಬರುತ್ತೆ ವೇವ್ಸ್. ಸೊ ಇದರಿಂದ ಏನ್ ಅಬ್ಸರ್ವ್ ಮಾಡ್ತಾನ ಅಂದ್ರೆ ಅವನು, ಏನೋ ಲೇಟ್ ಆಗೋದ್ರಿಂದ ಇಲ್ಲ ಏನೋ ಯೂನಿವರ್ಸ್ ಏನೋ ಸ್ವಲ್ಪ ಮುಂದ್ಗಡೆ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಇದ್ರ ಜೊತೆ ಇನ್ನೊಂದೇನಂದ್ರೆ ಅವ್ನ್ ಕಲರ್ ಅಬ್ಸರ್ವೇಷನ್ ಮಾಡ್ತಾನೆ ವೇವ್ ಲೆಂತ್ ಅದು. ಸೊ ಸ್ಟಾರ್ಟಿಂಗ್ ಅವನಿಗೆ ಎಲ್ಲೋ ತರ ಕಾಣಿಸೋದು, ಅದಕ್ಕಿಂತ ಮುಂಚೆ ಬ್ಲೂ ತರ, ಅಂದ್ರೆ ಸಮೀಪ ಇದ್ರೆ ಇಲ್ಲಿ ಏನಾದ್ರೆ ಇಲ್ಲೇ ಸಮೀಪ ಇದ್ರೆ ಇಲ್ಲಿ ಏನಾಗುತ್ತಂದ್ರೆ ಬ್ಲೂ ತರ ಕಾಣ್ತಿತ್ತು ಯೂನಿವರ್ಸ್ ಇಲ್ಲೇ ಇದ್ದಿದ್ರೆ. ಬಟ್ ಇನ್ನ ಸ್ವಲ್ಪ ದೂರ ಹೋದ್ರೆ ಯೂನಿವರ್ಸ್ ಯಾವ ತರ ಕಾಣ್ತಿತ್ತು ಅಂದ್ರೆ ಎಲ್ಲೋ. ಬಟ್ ಇವನ್ ಏನ್ ಮಾಡ್ತಾನಂದ್ರೆ ಯೂನಿವರ್ಸ್ ಇನ್ನೂ ದೂರ ಹೋಗ್ತದೆ ರೆಡ್ ಆಗಿ ಈ ವೇವ್ ಲೆಂತ್ ಕಲರ್ಗಳು ರೆಡ್ ಆಗಿ ಕಾಣಕ್ ಸ್ಟಾರ್ಟ್ ಮಾಡ್ತಾವ. ಹಿಂಗಾಗಿ ಅವ್ನ ಏನ್ ಹೇಳ್ತಾನಂದ್ರೆ, ಇದೇನಂದ್ರೆ ಯೂನಿವರ್ಸ್ ಶಿಫ್ಟ್ ಆಗ್ತಿರೋದ್ರಿಂದ ಇವು ರೆಡ್ ಆಗಿ ಕಾಣ್ತಿರೋದ್ರಿಂದ ಅವ್ನ ಏನ್ ಹೇಳ್ತಾನಂದ್ರೆ ರೆಡ್ ಶಿಫ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಕೊಡ್ತಾನೆ. ಸೊ ಇದನ್ನ ನಾವು ಇಲ್ಲಿ ಈಜಿ ಡಯಾಗ್ರಾಮ್ ಒಳಗಡೆ ನೋಡ್ಬೋದು. ಇಲ್ಲಿ ಏನು, ಇವಾಗ ಇಲ್ಲಿ ಒಬ್ಬ ಮನುಷ್ಯ ನಿಂತ್ ನೋಡ್ತಿದ್ದಾನ ಅಂತ ತಿಳ್ಕೊಳ್ರಿ. ನೋಡ್ತಿದಂದ್ರೆ ಈ ಯೂನಿವರ್ಸ್ ಏನಾದ್ರೂ ಸಮೀಪ ಇತ್ತಂದ್ರೆ ಅದು ವೇವ್ ಲೆಂತ್ ಕಲರ್ ಬ್ಲೂ ಆಗಿ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ಇದು ಏನಾದ್ರು ಯೂನಿವರ್ಸ್ ಏನಾದ್ರು ದೂರ ಹೊಂಟಿತ್ತಂದ್ರ ಅದು ಯಾವ ತರ ಕಾಣಕಾಗುತ್ತೆ, ರೆಡ್ ತರ ಕಾಣ್ಕೋಗುತ್ತೆ. ಹಿಂಗೆ ಆಗ್ಬಿಟ್ಟು ಅವನು ಏನ್ ಕೊಡ್ತಾನ ಅಂದ್ರೆ ರೆಡ್ ಶಿಫ್ಟ್. ಯೂನಿವರ್ಸ್ ಏನಾಗ್ತಿದೆ ಅಂದ್ರೆ ರೆಡ್ ಟುವರ್ಡ್ಸ್ ಶಿಫ್ಟ್ ಆಗ್ತದೆ ಅಂತ ಕೊಡ್ತಾನೆ. ಸೊ ಇದನ್ನ ಮೇನ್ ಆಗಿ ಎವಿಡೆನ್ಸ್ ಕೊಡೋದ್ರಿಂದ ಇದನ್ನೊಂದು ಬಹಳ ಇಂಪಾರ್ಟೆಂಟ್ ಎವಿಡೆನ್ಸ್ ಜೊತೆಗೆ ಬಿಗ್ ಬ್ಯಾಂಗ್ ಥಿಯರಿಗೆ. ಸೊ ಅರ್ಥ ಐತೆ ಅನ್ಕೋತೀನಿ. ಅರ್ಥ ಆಗ್ಲಿಕ್ಕಂದ್ರ ಮತ್ತೊಂದ್ಸಲ ಕ್ಲಾಸ್ ರಿವೈಂಡ್ ಮಾಡಿ ನೋಡ್ರಿ, ಅರ್ಥ ಆಗ್ತೈತಿ. ಇದಕ್ಕಿಂತ ಈಸಿಯಾಗಿ ಹೇಳಕ್ ಮತ್ತೆ ಹೇಳ್ಬೇಕ್ರಿ ನನ್ಗೆ ಗೊತ್ತಿಲ್ಲ. ಓಕೆ, ಇನ್ನೊಂದ್ ಏನಂದ್ರೆ ಈಗ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಯಾವ್ದಪ್ಪ ಅಂತಂದ್ರ CMBR. ಏನು CMBR? ಇದ್ರ ಏನು CMBR ಅಂದ್ರೆ ಇದ್ರ ಅಬ್ರಿವೇಷನ್ ಎಕ್ಸ್ಪ್ಯಾಂಡ್ ಮಾಡ್ತಾರ, ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್. ಇಷ್ಟು ಓದಿರೋ ಹೆಸರು ನೋಡಿ ಏನ್ ಕನ್ಫ್ಯೂಷನ್ ಆಗಕ್ ಹೋಗ್ಬಿಟ್ರಿ. ಇದನ್ನ ಆದಷ್ಟು ಈಸಿಯಾಗಿ ಹೇಳ್ತೀನಿ. ಏನಂದ್ರೆ ನಾನು ಏನ್ ಹೇಳಿದೆ, ಸ್ಟಾರ್ಟಿಂಗು ಸಿಂಗ್ಯುಲಾರಿಟಿ ಇರುತ್ತೆ ಅಂತ ಹೇಳಿದ್ದೆ ನಾನು. ಯೂನಿವರ್ಸ್ ಯಾವ ತರ ಸಿಂಗ್ಯುಲಾರಿಟಿ. ಸೊ ಯೂನಿವರ್ಸ್ ಸಿಂಗ್ಯುಲಾರಿಟಿ ಇರುತ್ತೆ. ಸಿಂಗ್ಯುಲಾರಿಟಿಯಿಂದ ಸ್ಟಾರ್ಟಿಂಗ್ ಏನೈತೆ ಅಂದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಈ ಬ್ಲಾಸ್ಟ್ ಆಗಿದ್ಮೇಲೆ ಏನಾಯ್ತಂದ್ರೆ ಸಡನ್ಲಿ ಏನಾಗುತ್ತೆ ಅಂದ್ರೆ ಯೂನಿವರ್ಸ್ ಒಳಗಡೆ ಎಕ್ಸ್ಪ್ಲೋಷನ್ ಆಗುತ್ತೆ. ಎಕ್ಸ್ಪ್ಲೋಷನ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಇಲ್ಲಿ ಒಂಥರ ಏನಾಗುತ್ತೆ ಅಂದ್ರೆ
ಒಂದ್ ಲೈಟ್ ಹೊರಗೆ ಬರುತ್ತೆ. ಲೈಟ್ ಅನ್ಕೋರಿ ಇಲ್ಕಂದ್ರೆ ಹೀಟ್ ಏನಾಗುತ್ತೆ ಅಂದ್ರೆ ಹೊರಗೆ ಬರುತ್ತೆ ಬ್ಲಾಸ್ಟ್ ಆದ್ಮೇಲೆ. ಏನು ಸಿಂಗುಲಾರಿಟಿ ಬ್ಲಾಸ್ಟ್ ಆ ಬೆಳಕೇನೈತಲ್ಲ ಆ ಹೀಟ್ ಅದೇನು ಯೂನಿವರ್ಸ್ ಬ್ಲಾಸ್ಟ್ ಆದ್ಮೇಲೆ ಏನು ಹೊರಗಡೆ ಒಂದು ಬೆಳಕು ಬತ್ತಲ್ಲ ಆ ಬೆಳಕು ಈಗದ ಯೂನಿವರ್ಸ್ ಒಳಗೆ ಐತಂತ. ಬಟ್ ಅದ್ ಏನಂದ್ರೆ ನಮ್ ಬರಿಗಣ್ಣಿಗೆ ಅದೇನ್ ಕಾಣಲ್ಲಂತ. ಯಾಕಂದ್ರೆ ಅದು ಯೂನಿವರ್ಸ್ ಏನಾಯ್ತಂದ್ರೆ ನಾ ಹೇಳಿದ್ನಲ್ಲ ಎಕ್ಸ್ಪೆನ್ಷನ್ ಆಗ್ತಾ ಅದ್ರ ಹೀಟ್ ಕಡಿಮೆ ಆಕೊಂಡ್ ಬಂತು. ಹಿಂಗಾಗಿ ನಮ್ಗೆ ಬರಿಗಣ್ಣಿಗೆ ಅದು ಏನಿದು ಬರಿಗಣ್ಣಿಗೆ ಆ ಹೀಟ್ ಅಂದ್ರೆ ಆ ಲೈಟ್ ಏನು ಬ್ಲಾಸ್ಟ್ ಆದ್ಮೇಲೆ ಒಂದು ಬೆಳಕಿನ ಹೊರಗ್ ಬಂತಲ್ಲ ಆ ಬೆಳಕು ಕಾಣಲ್ಲಂತೆ. ಬಟ್ ಅದನ್ನ ಮೈಕ್ರೋವೇವ್ ಅಂದ್ರೆ ಸ್ಪೆಕ್ಟ್ರಮ್ ಒಳಗೆ ಹಾಕಿ ನೋಡ್ದಕ್ರೆ ಈ ಮೈಕ್ರೋವೇವ್ ರೇಡಿಯೇಷನ್ಗಳು ಬ್ಯಾಕ್ ಗ್ರೌಂಡ್ ರೇಡಿಯೇಷನ್ ಕಾಣ್ತಾವಂತ. ಅದು ಯಾವ ತರ ಕಾಣ್ತದಪ್ಪ ಅಂತಂದ್ ನೋಡಾಕ ಈ ತರ ಕಾಣ್ತದ. ಇದು ಯೂನಿವರ್ಸ್ ಅಂತ ತಿಳ್ಕೊರಿ. ಯೂನಿವರ್ಸ್ ಒಳಗಡೆ ಇದೇನ್ ಇದು ಕಾಣ ಈ ಏನ್ ಕಾಣ್ತದಲ್ಲ ಇದು ಈ ತರ ಕಲರ್, ಈ ವೈಟ್ ಕಲರ್, ಇದು ಈ ತರ ವೈಟ್ ಕಲರ್ ಇವೆಲ್ಲ ಏನಂದ್ರೆ ಇದೇ ಕಾಸ್ಮಿಕ್ ಬ್ಯಾಕ್ ಗ್ರೌಂಡ್ ರೇಡಿಯೇಷನ್ಗಳು ಇವು. ಎಲ್ಲಿ ಮೈಕ್ರೋವೇವ್ ಒಳಗೆ ಇದನ್ನ ಅಬ್ಸರ್ವ್ ಮಾಡೋದ್ರಿಂದ ಇದನ್ನ ಕಾಸ್ಮಿಕ್ ಅಂದ್ರೆ ಏನು ಯೂನಿವರ್ಸ್ ಒಳಗಡೆ ಇರುವಂತ ಇದು ಅವೇನ್ ಮೈಕ್ರೋ ಬ್ಯಾಕ್ ಗ್ರೌಂಡ್ ರೇಡಿಯೇಷನ್. ಬ್ಯಾಕ್ ಗ್ರೌಂಡ್ ಅಂದ್ರೆ ಏನು ಅವು ಇದು ಸ್ಪ್ಲಿಟ್ ಇದು ಆಗುತ್ತಲ್ಲ ಬ್ಲಾಸ್ಟ್ ಸಿಂಗುಲಾರಿಟಿ ಯಾವಾಗ ಬ್ಲಾಸ್ಟ್ ಆಗುತ್ತಲ್ಲ ಅದು ಬೆಳಕೇನು ಹೊರಗೆ ಇದು ಆಗುತ್ತಲ್ಲ ಈ ಆಫ್ಟರ್ ಗ್ಲೋ ಎಫೆಕ್ಟ್ ಅಂತಾರೆ ಇದಕ್ಕೆ. ಆಫ್ಟರ್ ಗ್ಲೋ ಈ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ ಗ್ರೌಂಡ್ ರೇಡಿಯೇಷನ್ ಏನಂದ್ರೆ ಸಿಂಗುಲಾರಿಟಿ ಬ್ಲಾಸ್ಟ್ ಆದ್ಮೇಲೆ ಹುಟ್ಟಿರುವಂತ ಹೀಟ್ ಲೈಟ್ ಏನಿರುತ್ತಲ್ಲ ಅದು ಒಂಥರ ಗ್ಲೋ ತರ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಗ್ಲೋ ಕಾಣತ್ತೆ ಆಫ್ಟರ್ ಗ್ಲೋ ಅಂತಾರೆ. ಸೊ ಇದೇ ಏನಂದ್ರೆ ಕಾಸ್ಮಿಕ್ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ ಗ್ರೌಂಡ್ ರೇಡಿಯೇಷನ್. ಇದನ್ನ ನೋಡಿರ್ಲಿ ಇಲ್ಲಿ ಯೂನಿವರ್ಸ್ ಒಳಗೆ ಹಳದಿ ಏನ್ ಕಾಣುತ್ತಲ್ಲ ಇದು ಪರಿಗಣಿಕ್ ಕಾಣಲ್ಲ ಹಿಂಗ್ ನಾರ್ಮಲ್ ಆಗಿ ನೋಡಿದ್ರೆ. ಬಟ್ ಏನಂದ್ರೆ ಒಂದು ಸ್ಪೆಕ್ಟ್ರಮ್ ನೋಡದಕ್ರೆ ಇದು ಅಬ್ಸರ್ವ್ ಮಾಡೋದಕ್ಕೆ ಇದು ಕಾಣುತ್ತೆ. ಸೊ ಇದು ಏನಂದ್ರೆ ಈಗ ಸ್ಟಿಲ್ ಇದು ಯೂನಿವರ್ಸ್ ಒಳಗಡೆ ಈ ರೇಡಿಯೇಷನ್ಗಳು ಇದಾವ ಅಂತ ಹೇಳ್ತಾರೆ. ಸೊ ಇದನ್ನು ಒಂದು ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಬಿಗ್ ಬ್ಯಾಂಗ್ ಥಿಯರಿ ಇಂದ ಇರುವಂತ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್. ಸೊ ಈ ತರ ಆಗಿ 3 ಎವಿಡೆನ್ಸ್ ನೋಡ್ಬೋದು. ಸೊ ಯಾವುದು ಫಸ್ಟ್ ಎವಿಡೆನ್ಸ್ ಯಾವುದು ಎವಿಡೆನ್ಸ್ ಬಿಗ್ ಬ್ಯಾಂಗ್ ಥಿಯರಿಗೆ ಫಸ್ಟ್ ಯಾವುದು ಹೈಡ್ರೋಜನ್ ಏನು ಮೋರ್ ದೆನ್ 75% ಐತೆ ಅಲ್ಲಿ ಯೂನಿವರ್ಸ್ ಒಳಗಡೆ. ಸೆಕೆಂಡ್ ಬಂದ್ಬಿಟ್ಟು ರೆಡ್ ಶಿಫ್ಟ್ ಅಂದ್ರೆ ಏನು ಗೊತ್ತೈತಲ್ಲ ಯೂನಿವರ್ಸ್ ದೂರ ಹೋದಂಗ್ ಏನಾಗುತ್ತೆ ಅಂದ್ರೆ ಅದ್ರದ್ದು ಕಲರ್ ಚೇಂಜ್ ಆಗುತ್ತೆ. ಥರ್ಡ್ ಬಂದ್ಬಿಟ್ಟು ಏನಂದ್ರೆ CMBR. ಏನ್ CMBR ಅಂದ್ರೆ ರಿವೈಸ್ ಮಾಡ್ಕೋರಿ. ಸಿ ಅಂದ್ರೆ ಕಾಸ್ಮಿಕ್, ಎಂ ಅಂದ್ರೆ ಮೈಕ್ರೋವೇವ್, ಬಿ ಅಂದ್ರೆ ಬ್ಯಾಕ್ ಗ್ರೌಂಡ್, ಎಲ್ ಅಂದ್ರೆ ರೇಡಿಯೇಷನ್. ಸೊ ಇವು ಏನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಎವಿಡೆನ್ಸ್ ಇದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ. ಹಿಂಗಾಗಿ ಇದು ಏನ್ ಮಾಡಿದಾರೆ ಅಂದ್ರೆ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಾಗ ನಾವ್ ಏನ್ ನೋಡ್ತೀವಿ ಅಂದ್ರೆ ಯಾವ ತರ ನಮ್ ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಆಯ್ತು, ಆಮೇಲೆ ಯಾವ ತರ ನಮ್ಮ ಅರ್ತ್ ಕ್ರಿಯೇಟ್ ಆಯ್ತು, ಆಮೇಲೆ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಯಾವ ತರ ಕ್ರಿಯೇಟ್ ಆಯ್ತು ಪ್ರತಿಯೊಂದನ್ನ ನಾವು ನೋಡ್ತೀವಿ. ಅಲ್ಲಿ ನೆಬ್ಯುಲರ್ ಥಿಯರಿ ಬಗ್ಗೆ ನೋಡ್ತೀವಂತ. ಸೊ ಪ್ರತಿಯೊಂದನ್ನು ನಾವು ಅಲ್ಲಿ ಮುಂದಿನ ಕ್ಲಾಸ್ ನೋಡೋಣ ಮುಂದಿನ ವಿಡಿಯೋದಾಗ. ಓಕೆನಾ? ಥ್ಯಾಂಕ್ ಯು ಗೈಸ್.